ಸರ್ ಅಲ್ಲಿ ಸಿಚುವೇಶನ್ ಹೇಗಿದೆ ಸರ್? ಈ ಸಿಚುವೇಶನ್ ಏನಂದ್ರೆ ಅಲ್ಲಿ ಎಲ್ಲ ಮಣ್ಣು ತೆರವು ಮಾಡಾಗಿದೆ. ಮಣ್ಣು ಕಳೆದ 3-4 ದಿವಸದಿಂದ ಫುಲ್ ಮಳೆ ಇದ್ರೂ ಕೆಲಸ ಜೋರಾಗಿ ನಾವು ಕ್ಲಿಯರ್ ಮಾಡಿದೀವಿ. ಯಾಕಂದ್ರೆ ನಿಮ್ಗೂ ಗೊತ್ತಿದೆ, ನೀವು ನೋಡ್ತಾ ಇದ್ರಿ ಅಲ್ಲಿ ಎಷ್ಟು ಮಳೆ ಇತ್ತು ಜೋರಾಗಿ ಅನ್ಕೊಂಡು. ಬಟ್ ಮಳೆ ಫಸ್ಟ್ ನಾವು ಮಣ್ಣು ತೆಗೆದ್ರು, ಮಣ್ಣಲ್ಲಿ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದ್ರು. ಅಲ್ಲಿ ಸ್ಟೆಪ್ ಹೋದ್ರು, ಆದ್ರೂ ಅಲ್ಲಿ ವೆಹಿಕಲ್ ಸಿಕ್ಕಿಲ್ಲ ಇನ್ನೂ ತನಕನು. ಕೇರಳ ವೆಹಿಕಲ್ ಪಾಸ್. ನಮ್ಮ ಅಭಿಪ್ರಾಯ ಏನಂದ್ರೆ ನಾವು ಅವರನ್ನ ತಕ್ಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಬಟ್ ನಮ್ ಕೈಲಿ ಆದಷ್ಟು ಎಷ್ಟು ಕೆಲಸ ಇದೆ ನಾವು ಪ್ರಯತ್ನ ಮಾಡ್ತಿದ್ವಿ. ಎಲ್ಲ ಪ್ರತಿಯೊಬ್ಬರು ಪಾಪ ಡಂಪರ್ಸ್ ಇರ್ಬೋದು, ಲಾರೀಸ್ ಡ್ರೈವರ್, ಅದನ್ನ ನಾವು ನೋಡ್ತಾ ಇದ್ದೇವೆ ಸರ್. ನೀವು ಜೀವದ ಅಂಗ ತೆರೆದು ನೀವು ಅಲ್ಲಿ ನಿಂತಿದ್ದೀರಾ, ಅದು ಗ್ರೇಟ್. ಆ ಪೊಸಿಷನ್ ನೋಡಿದ್ರೆ ನಿಲ್ಲಿಕ್ಕೆ ಕೂಡ ನಮ್ಗೊಂದು ಧೈರ್ಯ ಬರಲ್ಲ ಸರ್. ಅಲ್ಲಿ ಲಾರಿ ಅವರಾಗ್ಲಿ, JCP ಆಪರೇಟರ್ ಆಗ್ಲಿ, ಎಲ್ಲರೂ ಅದಕ್ಕೆ ಒಂದು ಕಂಬ ಬೇಕಾಗ್ತದೆ ಸರ್. ಅದು ನನಗೆ ಸ್ಥಳೀಯವ್ರ ಹತ್ರ ಕೇಳಿದಾಗ ಆ ಧೈರ್ಯ ಎಲ್ಲ ಕೊಟ್ಟದ್ದು ನಿಮ್ಮನ್ನ ತೋರಿಸಿದ್ರು. ಅದಕ್ಕೆ ಯಾಕಂದ್ರೆ ನಾವು ನಿಲ್ಲೇಬೇಕಾಗ್ತದೆ ಸರ್. ಯಾರು ಒಂದ್ ಜೀವ ಹೋದಾಗ ಅದಕ್ಕೆ ನಾವು ಮಾಡ್ಲೇಬೇಕು. ಯಾವ ಕೆಲಸ IRB ಅವರೆಲ್ಲ ಅಲ್ಲಿಗೆ ಸ್ಥಳದಲ್ಲಿ ಇದ್ದಾರೆ. IRB ಟೋಟಲಿ ಸ್ಟಾಪ್ 150 ಜನ ಅಲ್ಲಿ ಸ್ಟಾಪ್ ಇದ್ದಾರೆ, ಎಲ್ಲ ಡ್ರೈವರ್ಸ್. ಮತ್ತೆ ಐರ್ ಬೇಸ್ ಮೇಲೆ ತಗೊಂಡಿದ್ದಾರೆ ವೆಹಿಕಲ್ಸ್, ಇಟಾಚಿ ಮತ್ತೆ ಇರ್ಬೋದು ಡಂಪರ್ ಐರ್ ಬೇಸ್ ಮೇಲೆ. ಸ್ಥಳೀಯರು ಮತ್ತೆ ತುಂಬಾ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಆದಷ್ಟು ಕೆಲಸ ಮಾಡ್ತಾ ಇದ್ದಾರೆ. NHI ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಗಂಟೆಗೆ ಕೇಳ್ತಾ ಇದ್ದಾರೆ, ಏನಾಯ್ತು ರಿಪೋರ್ಟ್ ಕೊಡಿ ಅಂತ ತುಂಬಾ ಸ್ಪಾಟಿಗೆ ಬರ್ತಾ ಇದ್ದಾರೆ. ಸ್ಪಾಟಿಗೆ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ಮಾಡ್ತಾ ಇದಾರೆ, ಪೊಲೀಸ್ ಇಲಾಖೆ ಮಾಡ್ತಾ ಇದಾರೆ, ಜಿಲ್ಲಾಧಿಕಾರಿ, ಜಿಲ್ಲಾ ಆಡಳಿತದಿಂದ ಸಪೋರ್ಟ್ ಸಿಕ್ಕಿದೆ, ತುಂಬಾ ಮಾಡಿದ್ದಾರೆ. ಸ್ವಲ್ಪ ಹೀಗೆ ಕೇಳಿ ಬರ್ತಾ ಇದೆ ಸರ್. ಅದಕ್ಕೆ ಆ ಕೇರಳದಿಂದ ಜನ ಬಂದಿದ್ದಾರೆ. ಅದು ಅವ್ರ ಓನರ್ ಕೂಡ ನನ್ನ ಹತ್ರ ಸಿಕ್ಕಿ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಗಾಡಿ ಬೇಡ, ಗಾಡಿ ಹೋಗಲಿ, ನಾನು ಬೇಕಾದರೆ ಇದೇ ಗಂಗಾವಳಿ ನದಿಯಲ್ಲಿ ಆ ಗಾಡಿ ಹಾಕ್ಕೊಂಡು ಹೋಗ್ತೇನೆ, ಬಟ್ ನನಗೆ ಅರ್ಜುನ್ ಬೇಕು, ನನ್ನ ಡ್ರೈವರ್ ಬೇಕಂತ ಹೇಳಿ. ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರ ಒಂದು ಅದು ತಪ್ಪು ಮಾಹಿತಿ ಇದೆ. ನಮ್ಮ ಶಾಸಕರಾದ ಸತೀಶ್ ಅವರು, ಮಂಕಾಳ ವೈದ್ಯರವರು, ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಏನೇ ಇರ್ಬೋದು, ನಾವು ನೋಡ್ತಾ ಇದ್ದೇನೆ, ನಮ್ಮ ಸತೀಶ್ ಅವರು ನಮ್ಮ ಎದುರು ನಿಲ್ಸಿ ಏನೇ ಆಗ್ಲಿ ಅದ್ ಮಾಡಿ ಅಂದ್ಕೊಂಡು ಹೇಳಿದಾರ. ಅವ್ರು ಗುಡ್ಡ ತೆಗೀರಿ ಅಂದ್ಕೊಂಡು ಅವರೇ ನಮ್ ಡೈರೆಕ್ಷನ್ ನಿಂತು ಸತೀಶ್ ಅವರು ನಮ್ಗೆ ಹೇಳಿದ್ದಾರೆ. ಇದು ನಾವು ನಮ್ ಜೊತೆ ಇದೀವಿ, ನೀವು ನೋಡಿರ್ರಿ. ಸತೀಶ್ ಎಲ್ಲೋ ಮಣ್ಣಲ್ಲಿ ಕಾಲಿಟ್ಟು ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಸ್ಥಳೀಯರು MLA ಅವರು. ಹಾಗೆ ಮಂಕಾಳ ವೈದ್ಯರು ಲಿಫ್ಟ್ ಹತ್ಕೊಂಡು ಅವರು ನೋಡಿದ್ದಾರೆ. ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು, ಮಂಕಾಳ ವೈದ್ಯರು ಅವ್ರ ಮೇಲ್ ಹತ್ತಿ ಚೆಕ್ ಮಾಡ್ತಾ ಇದಾರೆ, ಅದನ್ನು ನೋಡಿದ್ದಾರೆ. ಎಲ್ಲ ತರದ್ದು ನಮ್ಮ ಜಿಲ್ಲಾಡಳಿತ ಇರ್ಬೋದು, ಇವನ್ SP ಸರ್ ಇರ್ಬೋದು, IG ಇರ್ಬೋದು, ಅವರೆಲ್ಲ ಬಂದು ಪ್ರತಿಯೊಂದು ಗಂಟೆಗೂ ಕೇಳ್ತಾ ಇದಾರೆ. ಆಮೇಲೆ ಸರ್ ಅಲ್ಲಿ ಡಿಟೆಕ್ಟಿವ್ ತಂದು ಅವರು ಎಲ್ಲಿಂದ IIT ಅದನ್ನು ಚೆಕ್ ಮಾಡಿದ್ದಾರೆ ಡಿಟೆಕ್ಟಿವ್. ಅದು ಈ ಕಡೆಯಿಂದ ಅಂಕೋಲ ಕಡೆಯಿಂದನೂ ನನಗೆ ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲ, ಸಾರಿ. ಅವರು ಒಳಗಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಡಿಷನಲ್ SP ಅನ್ನ ತಡೆದ್ರು, ಅವರನ್ನ ID ಕೇಳಿದ್ರು ಅವ್ರ ಹತ್ರ. ಮತ್ತೆ ಅದು ಯಾಕೆ ID ಕೇಳ್ತಾರ, ಅದು ತಪ್ಪು ಮಾಹಿತಿ ಇದೆ ಸರ್. ಅವನಿಗೆ ಓನರ್ನ ಮಗನಿಗೆ ಅಡಿಷನಲ್ SP ಅವರು ಹೊಡೆದಿದ್ದಾರೆ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಅಡಿಷನಲ್ SP ಹೊಡೆದಿರಲ್ಲ, ನಮ್ಮವರೆಲ್ಲ ಅಡಿಷನಲ್ SP ಆ ತರ ಜನ ಇಲ್ಲ. ಯಾಕಂದ್ರೆ ಅವ್ರು ಯಾಕಂದ್ರೆ ಅವ್ರಿಗೂ ಒತ್ತಡ ಇದೆ ಅಲ್ಲ, ಪೊಲೀಸ್ ಇಲಾಖೆಗೂ ಒತ್ತಡ ಇರ್ತದೆ. ಯಾಕಂದ್ರೆ ಅವರಿಗೂ ಒಂದು ಡೆಡ್ ಬಾಡಿ ಸಿಗ್ಬೇಕು, ಆ ವೆಹಿಕಲ್ ಸಿಗ್ಬೇಕು, ಏನೋ ಒಂದು ಸಿಗ್ಬೇಕು ಅಂತ. ಅವ್ರು ಅಲ್ಲಿ ವೆಹಿಕಲ್ ಇಲ್ಲ, ನಾವು ನೋಡಿಲ್ಲ, ಯಾರು ನೋಡಿಲ್ಲ. ಬಟ್ ಅಲ್ಲಿ ವೆಹಿಕಲ್ GPS ಟ್ರ್ಯಾಕ್ ಇಂದ ನಮ್ಗೆ ವೆಹಿಕಲ್ ಇದೆ ಅನ್ಕೊಂಡು ಅಲ್ಲಿ ಫೈಂಡ್ ಔಟ್ ಆದಾಗ ಅದು ಒತ್ತಡ ಇರ್ತದೆ ಸರ್. ನಾವು ಯಾರ ಮೇಲೆ ಈ ವಿಷಯದಲ್ಲಿ ಈ ಟೈಮ್ ಯಾರು ನಾವು ಬ್ಲೇಮ್ ಮಾಡಬಾರ್ದು. ಅವ್ರವ್ರ ಅಧಿಕಾರದಲ್ಲಿ ಅವ್ರವ್ರ ಟೆನ್ಷನ್ ಇದ್ದೇ ಇರ್ತದೆ. ಬಟ್ ನಾನು ಹೇಳೋ ಪ್ರಕಾರ ಯಾರು ಇದರಲ್ಲಿ ತಪ್ಪು ತಿಳ್ಕೊಂತಿದಾರ ವಿಷಯ ಅಲ್ಲ. ಎಲ್ಲರೂ ಜಿಲ್ಲಾಡಳಿತಾಧಿಕಾರಿ ಇರ್ಬೋದು, ಎಲ್ಲ ಪ್ರತಿಯೊಂದನ್ನು ನಮ್ಮ ಸರ್ಕಾರ ಮೊನ್ನೆ ನೋಡಿ ಸಿದ್ದರಾಮಯ್ಯ ಸರ್ ಬಂದೋದ್ರು, ಕುಮಾರಸ್ವಾಮಿ ಅವರು ಬಂದೋದ್ರು, ಮೊನ್ನೆ ಮುಖ್ಯಮಂತ್ರಿ ಬಂದು ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ ನಮ್ಮ ಸ್ಥಳೀಯ ನಮಗೆ ಹತ್ತಿರದಲ್ಲಿ ಇರುವಂತ ನಮ್ಮ ಕೇರಳ, ಆ ಜಿಲ್ಲೆಯಲ್ಲಿ ತುಂಬ ಕರ್ನಾಟಕದ ಬಗ್ಗೆ ನ್ಯೂಸಲ್ಲಿ ತುಂಬ ಇದು ಬರ್ತಾ ಇದೆ. ಇದೇ ಕೇರಳದಲ್ಲಿ ಆಗಿದ್ದರೆ ನಾವು ಇಷ್ಟುವರೆಗೆ ಅವರನ್ನು ಬದುಕಿಸಿ ನಾವು ಅವ್ರ ಮನೆ ಕಳಿಸ್ಕೊಡ್ತಾ ಇದ್ದೇವೆ ಅಂತಲ್ಲ, ಅದು ಬಾಡಿನೋ ಅಥವಾ ಜೀವಂತವಾಗಿ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಮಿಸ್ಸಿಂಗ್ ಆಗಿದ್ದಾರೆ. ಇಷ್ಟು ದಿನ, ಇವತ್ತಿಗೆ 6 ದಿವಸ ಆಯಿತು, ಇನ್ನೂವರೆಗೆ ಬಾಡಿ ಹುಡುಕ್ಲಿಕ್ಕೆ ಸರಿಯಾದ ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ. ಇಲ್ಲ, ನಾವು ಪ್ರಯತ್ನ 100% ಮಾಡಿದ್ವಿ. ನೀವೇ ನೋಡಿದಿರಿ, ಆ ದೊಡ್ಡ ಕಲ್ಲಲ್ಲಿ ಮಿಷಿನ್ ಹಾಕಿ ತೆಗೆದಾರೆ. ಅದು ಬೇರೆ ಬೆಳಿಗ್ಗೆ 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ಸ್ಟಾಪ್ ಮಾಡ್ತೀವಿ ಮಳೆಯಲ್ಲಿ. ಸರ್, ಈಗ ನೀರಲ್ಲಿ ಬಿದ್ದಿದ್ದಂತ ಮಣ್ಣನ್ನ ಅದು ತೆರವುಗೊಳಿಸುವಂತ ಏನಾದ್ರೆ ಸಾಧ್ಯ ಇಲ್ಲ, ಈಗಿನ ಮಟ್ಟದಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು 30 ಇಂದ 40
ಫೀಟ್ ಕೆಳಗಡೆ ಇದೆ. ಹಾ. ಅದು ರಿವರ್ ಕರೆಂಟ್ ನೀರು. ಹಾ. ಅದು ಯಾವುದೇ ಕಾರಣಕ್ಕೂ ಯಾರೇ ಇದಾದ್ರೂ ಈ ಮಳೆ ಬರೋದ್ರಿಂದ ಯಾವ ಕಾರಣಕ್ಕೂ ಅದರಲ್ಲಿ ಮಳೆ ಕಮ್ಮಿ ಆದ ನಂತರ ಬೇಕಾದ್ರೆ ಮಾಡಬಹುದು ಅಂತ ಅಂದ್ರೆ ಈಗ ನಮ್ ಪ್ರಯತ್ನ ನಡೀತಾ ಇದೆ. ಅವರನ್ನ ಉಳಿಸ್ಬೇಕು, ಮತ್ತೆ ಸ್ಥಳೀಯರು ಬಾಡಿನೂ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ಅದನ್ನು ಹುಡುಕ್ತಾ ಇದ್ದಾರೆ. ಹೌದು ಸರ್, ಅವರು ಆ 3 ಅವರ ಒಬ್ರು ಏನು ಮಿಸ್ಸಿಂಗ್ ಆಗಿದ್ದಾರೆ ಅಂಗಡಿಯಲ್ಲಿ ಇದ್ದವರು, ಅವರ 3 ಜನ ಹೆಣ್ಣು ಮಕ್ಕಳು ಕೂಡ ಪಾಪ ಸರ್ ಎಲ್ಲರೂ ಪ್ರಯತ್ನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರಾಗಿ ನಮ್ಮ ಲೇಬರ್ಸ್ ಏನು ವರ್ಕ್ ಮಾಡ್ತಾ ಇದಾರಲ್ಲ ಅವರಿಗೆ ನಾವು ಹೆಡ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಅಷ್ಟು ಹೆದರ್ಕೊಂಡು ಇದ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಅವ್ರು ಏನೇ ಇರ್ಲಿ ತೆಗಿಯುವ ಅನ್ಕೊಂಡು